ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷ ಸಮೃದ್ಧವಾಗಿದೆ. ಬಿ ಜೆ ಪಿಯವ್ರದ್ದೇನೋ ಸೀದೋಗಿರ್ಬೋದು. ದೊಡ್ಡಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಕೊರತೆ ಆಗಲಿ ಬರ ಆಗಲಿ ಇಲ್ಲ. ವೆಂಕಟರಮಣಪ್ಪನವರೇ ನಮ್ಮ ನಾಯಕರು, ವೆಂಕಟರಮಣಪ್ಪನವರೇ ನಮ್ಮ ಅಭ್ಯರ್ಥಿ. ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಜನ ನಾಯಕರುಗಳಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ. ಪಕ್ಷ ಸುಭಿಕ್ಷವಾಗಿದೆ. 2023ರಲ್ಲಿ ಸೋತಿರ್ಬೋದು, ಸತ್ತಿಲ್ಲ ಅಂತ ನಾನು ಪ್ರತಿ ಸರಿ ಹೇಳ್ತೀನಿ. ದೊಡ್ಡಬಳ್ಳಾಪುರದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಪ್ರತಿಯೊಂದು ಎಲೆಕ್ಷನ್ನಲ್ಲೂ ಅಭ್ಯರ್ಥಿಗಳ ಕೊರತೆ ಬರ ಇತ್ತು. ದೊಡ್ಡಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಕೊರತೆ ಆಗಲಿ ಬರ ಆಗಲಿ ಇಲ್ಲ. ನಮ್ಮಲ್ಲಿ ಯಾರು ಹೊರಗಡೆ ಅಭ್ಯರ್ಥಿಗಳು ಅನ್ನೋ ಒಂದು ಮಾತೇ ಇಲ್ಲ. ವೆಂಕಟರಮಣಪ್ಪನವರೇ ನಮ್ಮ ನಾಯಕರು, ವೆಂಕಟರಮಣಪ್ಪನವರೇ ನಮ್ಮ ಅಭ್ಯರ್ಥಿ. ಒಂದು ಪಕ್ಷ ಏನಾದರೂ ಬೇರೆ ಅವಕಾಶ ಇದ್ರೂ ಅದು ನಮ್ಮ ದೊಡ್ಡಬಳ್ಳಾಪುರದ ಅಭ್ಯರ್ಥಿನೇ ಅಂತ ಹೇಳ್ತೀನಿ ಹೊರತು ನಾವು ಯಾವತ್ತೂ ದೊಡ್ಡಬಳ್ಳಾಪುರ ಕಾಂಗ್ರೆಸ್ಗೆ ಹೊರಗಿನ ಅಭ್ಯರ್ಥಿಗಳ ಬರ ಇಲ್ಲ. ಇದು ಒಂದು ಸ್ಪಷ್ಟವಾಗಿ ಎಲ್ಲ ದೊಡ್ಡಬಳ್ಳಾಪುರದಲ್ಲಿ ಏನೇನು ಇವತ್ತು ಮಾತುಗಳು ಬರ್ತಾ ಇದ್ದಾವೆ, ಸ್ಟಾರು ಮೂನು ಎಲ್ಲ ಬರ್ತಾರೆ ಅಂತ ಏನೇನೋ ಹೇಳ್ತಾ ಇದ್ದಾರಲ್ಲ, ಇದಕ್ಕೆಲ್ಲ ಒಂದು ಸ್ಪಷ್ಟವಾಗಿ ಉತ್ತರ ಹೇಳ್ತಾ ಇದ್ದೀನಿ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ದೊಡ್ಡಬಳ್ಳಾಪುರದವರೇ ಅಭ್ಯರ್ಥಿಯಾಗಿರ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಹೊರಗಿನಿಂದ ಅಭ್ಯರ್ಥಿಗಳಿಲ್ಲ. ದೊಡ್ಡಬಳ್ಳಾಪುರಕ್ಕೆ ಹೊರಗಿನ ಅಭ್ಯರ್ಥಿಗಳ ಬರನೂ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಜನ ನಾಯಕರುಗಳಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ. ಪಕ್ಷ ಸುಭಿಕ್ಷವಾಗಿದೆ. 2023ರಲ್ಲಿ ಸೋತಿರ್ಬೋದು, ಸತ್ತಿಲ್ಲ ಅಂತ ನಾನು ಪ್ರತಿ ಸರಿ ಹೇಳ್ತೀನಿ. ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷ ಸಮೃದ್ಧವಾಗಿದೆ. ಬಿ ಜೆ ಪಿಯವ್ರದ್ದೇನೋ ಸೀದೋಗಿರ್ಬೋದು. ದೊಡ್ಡಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಯಾವುದೂ ಸೀದೋಗಿಲ್ಲ. ಎಲ್ಲ ಪರ್ಫೆಕ್ಟ್ ಆಗಿದೆ. 2028ರಲ್ಲಿ ನಡೆಯತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು ಇವತ್ತು ನಾವು ಎಷ್ಟು ಮತಗಳಿಂದ ಸೋತಿದ್ದೀವೋ ಅಷ್ಟೇ ಅಂತರದ ಮತಗಳಿಂದ ನಾವು 2028ರಲ್ಲಿ ನಾವು ದೊಡ್ಡಬಳ್ಳಾಪುರ ಕಾಂಗ್ರೆಸ್ ವಿಜಯ್ ಬಾವುಟನ ಆರಿಸ್ತೀವಿ. ಇದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳೋದಕ್ಕೆ ಹೇಳ್ತೀನಿ.